ಜೈಸಲ್ಮೇರ್. ಜೈಸಲ್ ಅಂದ್ರೆ ಪ್ರಸಿದ್ಧ ಲೋಕ ಅಂತ. ಜೈಸಲ್ಮೇರ್ ಹೆಸರು ಮಹಾರಾಜ ಜೈಸಲ್ ಸಿಂಗ್ ಅವರ ಹೆಸರಿಂದ ಬಂದಿದೆ. ಈ ಜೈಸಲ್ಮೇರ್ ರಾಜಸ್ಥಾನದ ಸ್ಟೇಟ್ ಅಲ್ಲಿ ಇದೆ. ಜೈಪುರ್ ಇಂದ 560 ಕಿಲೋಮೀಟರ್ ಅಲ್ಲಿ ಇದೆ ಮತ್ತು ನಮ್ಮ ಬೆಂಗಳೂರಿಂದ 2000 ಕಿಲೋಮೀಟರ್ ಅಲ್ಲಿ ಈ ಜೈಸಲ್ಮೇರ್ ಇದೆ. ಈ ಜೈಸಲ್ಮೇರ್ ಸಿಟಿ ನಮ್ಮ ಭಾರತದ ಪ್ರಸಿದ್ಧ ಥಾರ್ ಡೆಸರ್ಟ್ ಮಧ್ಯದಲ್ಲಿ ಇದೆ. ಇದಕ್ಕೆ ಗೋಲ್ಡನ್ ಸಿಟಿ ಆಫ್ ಇಂಡಿಯಾ ಅಂತಾನೂ ಕರೀತಾರೆ. ಯಾಕಂದ್ರೆ ಇಲ್ಲಿನ ಮನೆಗಳು, ಇಲ್ಲಿನ ಫೇಮಸ್ ಫೋರ್ಟ್ ಅದು ಯೆಲ್ಲೋ ಸ್ಯಾಂಡ್ ಸ್ಟೋನ್ ಅಲ್ಲಿ ಕಟ್ಟಿದ್ದಾರೆ. ಯಾವಾಗ ಸೂರ್ಯನ ಬೆಳಕು ಬಿದ್ದಾಗ ಇಲ್ಲಿನ ಮನೆ ಕಟ್ಟಡಗಳು ಗೋಲ್ಡನ್ ಕಲರ್ ತರ ಕಾಣಿಸುತ್ತದೆ. ಸೊ ಇದಕ್ಕೆ ಗೋಲ್ಡನ್ ಸಿಟಿ ಆಫ್ ಇಂಡಿಯಾ ಅಂತಾನೂ ಕರೀತಾರೆ. ಜೈಸಲ್ಮೇರ್ ನಮ್ಮ ಭಾರತದಲ್ಲಿ ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಗಿದೆ. ಇಲ್ಲಿ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟೂರಿಸ್ಟ್ ಪ್ರತಿ ವರ್ಷ ಬರುತ್ತಾರೆ. ಯಾಕಂದ್ರೆ ಇಲ್ಲಿನ ಫೇಮಸ್ ಥಾರ್ ಡೆಸರ್ಟ್ ನೋಡಲು. ಇಲ್ಲಿನ ಆಕ್ಟಿವಿಟೀಸ್ ಲೈಕ್ ಕ್ಯಾಮಲ್ ಸಫಾರಿ, ಡೆಸರ್ಟ್ ಕ್ಯಾಂಪಿಂಗ್ ಮತ್ತು ಡೆಸರ್ಟ್ ಅಲ್ಲಿ ಸ್ಟೇ ಮಾಡೋಕೆ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮತ್ತು ಇಲ್ಲಿನ ಕಲ್ಚರ್, ಹೆರಿಟೇಜ್, ಆರ್ಕಿಟೆಕ್ಚರ್, ಇಲ್ಲಿನ ಆಕ್ಟಿವಿಟೀಸ್, ಇಲ್ಲಿನ ಫೇಮಸ್ ಫುಡ್ಗೆ ಜೈಸಲ್ಮೇರ್ ಪ್ರಸಿದ್ಧವಾಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಜೈಸಲ್ಮೇರಿನ ಫೇಮಸ್ ಫೋರ್ಟ್, ಇಲ್ಲಿನ ಗಡಿಸರ್ ಲೇಕ್ ಮತ್ತು ಇಲ್ಲಿನ ಹವೇಲಿಗಳನ್ನು. ಜೊತೆಗೆ ನಮ್ಮ ಭಾರತದ ಹಾಂಟೆಡ್ ವಿಲೇಜ್ ಕುಲ್ಧಾರ ಕೂಡ ಇದೇ ಜೈಸಲ್ಮೇರ್ ಅಲ್ಲಿ ಇದೆ. ಬನ್ನಿ ಫ್ರೆಂಡ್ಸ್, ನಮ್ಮ ವಿಡಿಯೋನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಪ್ರೆಸೆಂಟ್ ನಾನಿದ್ದೀನಿ ದ ಗೋಲ್ಡನ್ ಸಿಟಿ ಆಫ್ ಇಂಡಿಯಾ ಜೈಸಲ್ಮೇರಲ್ಲಿ. ಇವತ್ತು ನಮ್ಮ ಪ್ಲ್ಯಾನ್ ಇರೋದು ಲೋಕಲ್ ಸೈಟ್ ಸೀಯಿಂಗ್ ಮಾಡೋಣ ಅಂತ ಜೈಸಲ್ಮೇರಲ್ಲಿ. ಇವತ್ತು ಒಂದು ಹಾಂಟೆಡ್ ವಿಲೇಜ್ ಇದೆ ಕುಲ್ಧಾರ ಅಂತ, ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟು ಇಲ್ಲಿರೋ ಲೋಕಲ್ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡೋಣ. ಒಂದು ಪಟ್ವಾಂಕಿ ಹವೇಲಿ ಅಂತ ಇದೆ, ಸಲೀಮ್ ಸಿಂಗ್ ಕಿ ಹವೇಲಿ ಅಂತ ಇದೆ, ಇನ್ನು ಕೆಲವೊಂದು ಹೆರಿಟೇಜ್ ಮ್ಯೂಸಿಯಂ ಅಂತ ಇದೆ. ಆ ಪ್ಲೇಸಸ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾವು ಕುಲ್ಧಾರಾಗ ಹೋಗೋಣ. ನಾನು ಹಾಸ್ಟೆಲ್ ಚೆಕ್ಔಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಹಾಸ್ಟೆಲ್ ಟೂರ್ ಕೊಟ್ಬಿಡ್ತೀನಿ ನಿಮಗೆ. ನೋಡಿ ಇಲ್ಲಿ ಮನೆಗಳೆಲ್ಲ ಯಾವ ರೀತಿ ಇದೆ, ಫೋರ್ಟ್ ಒಳಗಡೆ ಎಲ್ಲ ಇರೋದು. ಸೊ ನಾನು ಸ್ಟೇ ಆಗಿದ್ದು ಇದೇ ಹಾಸ್ಟೆಲಲ್ಲಿ. ಎಲ್ಲ ರಿಸೆಪ್ಷನ್ ಇದೆ. ಫ್ರೆಂಡ್ಸ್, ಫಸ್ಟು ನಿಮಗೆ ಹಾಸ್ಟೆಲ್ ಟೂರ್ ಕೊಟ್ಬಿಡ್ತೀನಿ, ನಂತರ ಬೇರೆ ನೋಡೋಣ. ಗೈಸ್, ನಾನು ಸ್ಟೇ ಆಗಿದ್ದು ಇದೇ ರೂಮಲ್ಲಿ. ಸೊ 2 ಬೆಡ್ಸ್ ಇದ್ದಾವೆ. ಇಲ್ಲಿ 2 ಬೆಡ್ಸ್ ಇದ್ದಾವೆ ಆ್ಯಂಡ್ ಇಲ್ಲಿ 2 ಬೆಡ್ಸ್ ಇದ್ದಾವೆ. ಸೊ ಗೈಸ್, ಫೈನಲಿ ಇವತ್ತು ನಮ್ಮ ಜೈಸಲ್ಮೇರಲ್ಲಿ 3rd ಡೇ. ಸೊ ಈಗ ನಿಮಗೆ ಟೂರ್ ಕೊಟ್ಬಿಟ್ಟಿದ್ದೀನಿ. ಈಗ ನಾನು ಹೋಗ್ತಾಯಿದ್ದೀನಿ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸಾಯಂಕಾಲ 11 ಗಂಟೆಗೆ ನನಗೆ ಟ್ರೈನ್ ಇದೆ ಜೈಸಲ್ಮೇರಿಂದ ಜೋಧ್ಪುರ್ಗೆ. ಹಾಸ್ಟೆಲ್ ಚೆಕ್ಔಟ್ ಮಾಡಿ ಬಂದಿದ್ದೀನಿ. ಈಗ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ. ನಮ್ಮ ಕಡೆ ಸಿಗೋಂಗೆ ಇಲ್ಲಿ ಸಿಗಲ್ಲ ಗುರು, ಬರೀ ಕಚೋರಿ ಅದು ಇದು ಸಿಗುತ್ತೆ. ಇಲ್ಲಿನ ಮನೆಗಳೆಲ್ಲ ಇದೇ ಕಲರ್ ಗುರು, ಕಲರ್ ಹೊಡಿಯಲ್ಲ ಅವ್ರಿಗೆ. ಈ ಥರ ಕಲ್ಲುಗಳು ಮಾತ್ರ ಸಿಗುತ್ತೆ, ಅದೇ ಕಲ್ಲಲ್ಲಿ ಕಟ್ತಾರೆ. ನ್ಯಾಚುರಲ್ ಕಲರ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಬಣ್ಣ ಹಚ್ಚಲ್ಲ. ಇದಕ್ಕೆ ಗೋಲ್ಡನ್ ಸಿಟಿ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಸದ್ಯ ನಾನು ಸ್ಟೇ ಆಗಿದ್ದು ಆ ಹಾಸ್ಟೆಲಲ್ಲಿ. ಇದು ಕಂಪ್ಲೀಟ್ ಫೋರ್ಟ್ ಗುರು. ಫೋರ್ಟಲ್ಲಿ ನಾವು ಸ್ಟೇ ಆಗಿದ್ದು, ಒಂಥರ ಲಿವಿಂಗ್ ಫೋರ್ಟ್ ಅನ್ಬೋದು. ಬನ್ನಿ ಆಚೆ ಕಡೆ ಹೋಗೋಣ. ದಿಸ್ ಈಸ್ ಇನ್ಕ್ರೆಡಿಬಲ್ ಗೈಸ್. ಈ ಗಲ್ಲಿಯಲ್ಲಿ ಈ ಥರ ಅಂಗಡಿಗಳು, ಗಲ್ಲಿಯಲ್ಲಿ ಟೆಂಪಲ್ಸು, ದೇವಸ್ಥಾನಗಳು, ಅಂಗಡಿಗಳು, ಶಾಪಿಂಗ್ ಸೆಂಟರ್ಗಳು. ಇಲ್ಲಿ ಈಗ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಗುರು. ಎಲ್ಲಾದರೂ ಒಳ್ಳೆ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈ ಥರ ನಿಮಗೆ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದ್ದೀನಿ. ಹಾಗೆ ನೋಡ್ಬೋದು ಗುರು, ಇಲ್ಲಿರೋ ಅಂಗಡಿಗಳಿದೆಲ್ಲ. ಇದು ರಾಜಸ್ಥಾನಿ ಟೋಪಿಗಳು ಈ ಥರ. ಹಾಗೆ ಫಾರಿನರ್ಸ್ ಅಂತೂ ದಂಡ್ಯಾಗಿ ಬರ್ತಾರೆ ಗುರು. ನೋಡಿ ಎಲ್ಲ ಫಾರಿನರ್ಸ್ ಇರೋ. ಈ ಥರ ಆರ್ಟಿಫ್ಯಾಕ್ಟ್ಸ್ ಅಂಗಡಿಗಳೆಲ್ಲ ಇದ್ದಾವೆ. ಸೊ ಇದು ಬಂದು ರಾಜಾಗ ಮೆಹಲ್ ಅಂತೆ. ಸೊ ಇದಷ್ಟೇನು ಪಾಪ್ಯುಲರ್ ಅಲ್ಲ, ಇದನ್ನು ಎಕ್ಸ್ಪ್ಲೋರ್ ಮಾಡೋದು ಬೇಡ. ಬೇಕಾದರೆ ಆಚೆ ಕಡೆಯಿಂದನೇ ನಿಮ್ಗೆ ತೋರಿಸ್ತೀನಿ. ಒಳಗಡೆ ಬೇಕಾದರೆ ಫೋಟೋಸ್ ಕೂಡ ಹಾಕ್ತೀನಿ, ನೋಡ್ಕೋಬೋದು. ಈಗ ರಾಜಾಗ ಮೆಹಲ್ ನೋಡಿದ್ದಾಯಿತು, ನಾವು ಹೋಗೋಣ ಬೇರೆ ಪ್ಲೇಸ್ಗೆ. ಫ್ರೆಂಡ್ಸ್, ಇಲ್ಲಿ ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಇಲ್ಲಿನ ಗೈಡ್ಸ್ ಯಾವತ್ತೂ ಅಷ್ಟೇ, ಇಲ್ಲಿರುವ ಗೈಡ್ಸ್ ಜೊತೆ ಹೋಗಬೇಡಿ.
ಇವರು ಲೂಟಿ ಮಾಡಿಬಿಡ್ತಾರೆ ನಿಮಗೆ. ನನಗೆ ಇಲ್ಲಿ ಸರೌಂಡಿಂಗಲ್ಲೇ ಒಂದು 2 ಕಿಲೋಮೀಟ್ರ್ ಒಳಗಡೆ ಕೆಲವೊಂದು ಹವೇಲಿಗಳಿದ್ದಾವೆ. ಆ ಹವೇಲಿನ ನಡ್ಕೊಂಡು ಹೋಗ್ಬಿಟ್ಟೆ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು. ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ 1500 ರೂಪಾಯಿ ಕೇಳ್ತಾ ಇದ್ದಾನೆ. ಅಜ್ಜಿ ಲೆಕ್ಕ ಇಲ್ವಾ? ಆರಾಮಾಗಿ ನಡ್ಕೊಂಡು ಹೋಗೋಣ. बेंगलोर से हाँ पधारो मार दे समा केसरिया बाल में जी पधारो बोला है साजन साजन हूँ करूँ मैं भाई भाई ए साजन जीरी चली पधारो मारे देश। नमस्कार जी साहब, बेंगलुरु से आए सर। थैंक यू सर। इतना ही गाना, इतना छोटा गाना। ये एक और आपको सुनाता हूँ, देता हूँ सर। नहीं सर, के गए सब लोग देते हैं, कुछ खुशी से ध्यान ले लो। फिर आऊँगा, शाम में आऊँगा। ಅವನ ಅಜ್ಜಿ 100 ರೂಪಾಯಿ ಹೇಳ್ತಾನೆ, 10 ರೂಪಾಯಿ ಕೊಟ್ಟರೆ ಗಂಚಲಿ ಮಾಡ್ತಾನೆ. ಬೇಕಂದ್ರೆ ಬೇಕು ತಗೋ, ಇಲ್ಲಾಂದರೆ ಹೋಗಂತ ಹೇಳ್ಬಿಟ್ಟು ಬಂದೆ ನಾನು. ಇಲ್ಲಿ ಆರ್ನಮೆಂಟ್ ಶಾಪಿಂಗ್ ಮಾಡ್ಬೋದು ಲೇಡೀಸ್ಗೆ. ನೋಡೋಣ, ಆದರೆ ನಾನು ಕೆಲವ್ರಿಗೆ ಗಿಫ್ಟ್ ಕೊಡಬೇಕು, ತಗೊಳ್ತೀನಿ ಈವ್ನಿಂಗ್ ಟೈಮ್. ಕಟ್ಪುತ್ಲಿ ಅಂತಾರೆ, ಇದನ್ನು ಕಟ್ಪುತ್ಲಿ ಅಂತಾರೆ. ಅದನ್ನು ನೀವು ತಗೋಬೋದು. ಅದು ಜಸ್ಟ್ ಟಾಯ್ ಡ್ಯಾನ್ಸ್ ಇರುತ್ತೆ, ಟಾಯ್ ಡ್ಯಾನ್ಸ್. ಹಾಯ್ ಕೌ, ये क्या है ब्रो? कठपुतली। इसको क्या करते हैं? घर में काम करते हैं, डेकोरेशन। अच्छा अच्छा, ड्यान्स करते. कितना वो? 250 का फ्रेंड्स। अच्छा अच्छा, वाओ। ಇದು ಫ್ರೆಂಡ್ಸ್ ಫೋಟೋ. पहले गेट से दूसरा गेट नहीं दिखता, देखिए सर। फर्स्ट गेट में आप एंटर हुए, सेकंड गेट में ಈ ಥರ ಜೀಪ್ಸು ನಂಗೆ ಓಡ್ಸೋಕ್ಕೆ ಜಾಸ್ತಿ ಇಷ್ಟ. ಆ್ಯಂಡ್ ಫ್ಯೂಚರಲ್ಲಿ ಈ ಥರ ಒಂದು ಜೀಪ್ ಓನ್ ಮಾಡ್ತೀನಿ ನಾನು. ಫ್ರೆಂಡ್ಸ್, ಇಷ್ಟೊತ್ತು ನಾವು ಫೋರ್ಟ್ ಒಳಗಡೆ ಇದ್ವಿ, ಫೋರ್ಟ್ ಒಳಗಡೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಈಗ ನಾನು ಫೋರ್ಟ್ ಆಚೆಗಡೆ ಎಕ್ಸಿಟ್ ಆಗ್ತಾಯಿದ್ದೀನಿ. ಫೋರ್ಟ್ ಆಚೆಗಡೆ ಬಂದಿದ್ದೀನಿ. ಈಗ ಹೋಗ್ಬಿಟ್ಟು ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ. ಏನು ಸಿಕ್ಕಿದ್ರೆ ತಿನ್ನೋಣ, ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ಬಟ್ ಇವ್ರದ್ದು ಅದು ಯಾವುದೋ ದಾಲ್ ಪಕ್ವಾನ್ ಅಂತ ಫೇಮಸ್ ಅಂತೆ, ಹೋಗ್ಬಿಟ್ಟು ಅದು ಟ್ರೈ ಮಾಡಿಬಿಡೋಣ. ಸೊ ಇದು ಮೇನ್ ಮಾರ್ಕೆಟ್, ಜೈಸಲ್ಮೇರ್ ಮಾರ್ಕೆಟ್. ಇದು ಯಾವುದೋ ದಾಲ್ ಪಕ್ವಾನ್ ಅಂತ, ಅವ್ರು ಟ್ರೈ ಮಾಡೋಣ ಫ್ರೆಂಡ್ಸ್, ಹೇಗಿರುತ್ತೋ. क्या है? दाल पकवान है। कितना प्राइस? 40 रुपीज़। 40 रुपीज़। ये दाल है क्या? हाँ, ये मूंग दाल। मूंग दाल, अच्छा अच्छा। ಇದು ಮೂಂಗ್ ದಾಲ್, ಅದು वो क्या है? ये पकवान बोलते हैं, मैदे का बनता है, फ्राई होता है। मैदे का। एक प्लेट लगा दो. ಸೊ ಒಂದು ಪ್ಲೇಟ್ ತಿನ್ನೋಣ ಫ್ರೆಂಡ್ಸ್. ಇದೇ ನೋಡಿ ದಾಲ್ ಪಕ್ವಾನ್, 40 ರೂಪಾಯಿ ಅಂತೆ. ನೋಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಓ, ಜಾಸ್ತಿ ಸಾಫ್ಟ್ ಆಗಿದೆ. ಇದನ್ನು ಇನ್ನೊಂದು ತಿಂತೀನಿ, ಚೆನ್ನಾಗಿದೆ. ಇನ್ನೂ ಒಂದು ತಗೊಂಡೆ ಗುರು, ಟೇಸ್ಟ್ ಅಂತೂ ಚೆನ್ನಾಗಿದೆ. ಇನ್ನೂ ಒಂದು ತಗೊಂಡಿದ್ದೀನಿ. ಇದು ದಾಲು, ಅದ್ರ ಜೊತೆ ಬೆಳ್ಳುಳ್ಳಿ ಚಟ್ನಿ.
ಫ್ರೆಂಡ್ಸ್, ಈಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಪಟ್ವಾವಂಕಿ ಹವೇಲಿ ಅಂತ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ದಾಲ್ ಪಕ್ವಾನ್ ಅಂತ, ಪರವಾಗಿಲ್ಲ, ಚೆನ್ನಾಗಿತ್ತು. ಒಂದ್ಸಲ ತಿನ್ಬೋದು. ಇಲ್ಲಿನ ಗಲ್ಲಿಗಳು ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಒಂದೇ ಕಲರ್. ಬ್ರೋ, ಪಟ್ವಾವಂಕಿ ಹವೇಲಿ ಕಿಧರ್? इधर से लेफ्ट. यहाँ से जाना होती है गली. अच्छा अच्छा, ठीक है. ಸೊ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಜ್ಯುವೆಲರಿ ಅಂಗಡಿಗಳು, ಇಲ್ಲಿನ ಮನೆಗಳು. ಫ್ರೆಂಡ್ಸ್, ಇಲ್ಲಿನ ಮನೆಗಳು ಎಲ್ಲ ಒಂದೇ ಕಲರ್ ಒಂದು. ಮತ್ತು ಎಲ್ಲ ಮನೆಗಳು ಯಾವ ರೀತಿ ಕಟ್ಟಿರ್ತಾರಂದರೆ, ಲೈಕ್ ರಾಜರ ಮನೆಗಳು, ಮಹಲ್ ಯಾವ ರೀತಿ ಇರುತ್ತೆ ಅದೇ ಥರ ಕಟ್ಟಿದ್ದಾರೆ. ಈ ರಾಜಸ್ಥಾನದಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕೌಸ್ನ ಬಿಟ್ಬಿಡ್ತಾರೆ. ಎಲ್ಲಿ ನೋಡಿದ್ರು ರೋಡಲ್ಲೆಲ್ಲ ಇದೆ. अंकल पटवाओंकी हवेली किधर है? इधर से अच्छा अच्छा. इಲ್ಲಿಂದ ಜಸ್ಟ್ 100 ಮೀಟರ್ಸ್ ಅಂತ ನೋಡಿ. ಇಲ್ಲೂ ಕೌಸ್ ಇದ್ದಾವೆ. ಬ್ರೋ, ಸೈಡ್ ಪ್ಲೀಸ್, ಕಮ್ ದಿ ಸೈಡ್. ನೋಡಿ, ದಾರಿ ಬ್ಲಾಕ್ ಮಾಡ್ಬಿಡಿ. ಬಾರು ಮಕ ಬಾ, ಈ ಕಡೆ ಬಾ. ಬರಲ್ವಾ? ಸೊ ಇಲ್ಲೂ ಕೂಡ ನಮ್ಮ ಕೌ ಬ್ರದರ್ಸ್ ಇದ್ದಾರೆ. ಅದು ಏನು ಇವರು, ಇದು ಎಷ್ಟು ಕೌ ಒಂದೇ ರೋಡಲ್ಲಿ ಒಂದು 10 ಕೌಸ್ ಇದ್ದಾವೆ ನೋಡಿ. ಇಲ್ಲಿ ನಮ್ಮ ಮನೆಗಳು ನೋಡ್ಬೋದು ಫ್ರೆಂಡ್ಸ್. ನೈಸ್ ಹೌಸ್. ಈ ಗೂಗಲ್ ಮ್ಯಾಪ್ಸ್ನ ನಂಬ್ಕೊಂಡ್ರೆ ಅಷ್ಟೇ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕರ್ಕೊಂಡು ಹೊರಟೋಗುತ್ತೆ. ಫೈನಲಿ ಫ್ರೆಂಡ್ಸ್, ನಾನು ಬಂದಿದ್ದೀನಿ ಪಟ್ವಾವಂಕಿ ಹವೇಲಿ. ರಾಜಸ್ಥಾನದ ಜೈಸಲ್ಮೀರಲ್ಲಿ ಒನ್ ಆಫ್ ದ ಫೇಮಸ್ ಪ್ಲೇಸ್ ಬಂದು ಪಟ್ವಾವಂಕಿ ಹವೇಲಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಫ್ರೆಂಡ್ಸ್, ಈ ಹವೇಲಿಯನ್ನು 200 ವರ್ಷದ ಮುಂಚೆ ಕಟ್ಟಿರೋದು, 1800ರಲ್ಲಿ ಕಟ್ಟಿರೋದು. ಈ ಹವೇಲಿಯವರು ಆಗಿನ ಕಾಲದ ರಿಚೆಸ್ಟ್ ಪರ್ಸನ್ ಆಗಿದ್ರು. ಅವರು ವ್ಯಾಪಾರ ಮಾಡ್ತಿದ್ದು ಗೋಲ್ಡ್ ಮತ್ತು ಸಿಲ್ವರ್ ವ್ಯಾಪಾರ ಮಾಡ್ತಿದ್ರು. ಆ್ಯಂಡ್ ಒನ್ ಆಫ್ ದ ಬ್ಯೂಟಿಫುಲ್ ಹವೇಲಿ ಆಗಿದೆ. ಈ ಟೋಟಲ್ 5 ಹವೇಲಿಗಳು ಸೇರಿಕೊಂಡು ಇದಕ್ಕೆ ಪಟ್ವಾವಂಕಿ ಹವೇಲಿ ಎಂದು ಹೆಸರಿದೆ. ನೀವು ನೋಡ್ಬೋದು, ಇಲ್ಲಿನ ಆರ್ಕಿಟೆಕ್ಚರ್ ಒನ್ ಆಫ್ ದ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಆಗಿದೆ. ಸೊ ಇಲ್ಲಿನ ಎಂಟ್ರಿ ಫೀ ಬಂದು ನೋಡ್ಬೋದು ಅರೌಂಡ್ 150 ರುಪೀಸ್ ಇದೆ, ಫಾರಿನರ್ಗೆ 300 ರುಪೀಸು. ಸೊ ಫ್ರೆಂಡ್ಸ್, ಇದು ಬಂದು ಮೇನ್ ಪಟ್ವಾವಂಕಿ ಹವೇಲಿ. ಟೋಟಲ್ 5 ಹವೇಲಿಗಳನ್ನ ಸೇರ್ಕೊಂಡ್ಬಿಟ್ಟು ಇದು ಹವೇಲಿನ ಕಟ್ಟಿದ್ದಾರೆ. ಸೊ ನನಗೆ ಇದು ಅಷ್ಟು ಇಂಪಾರ್ಟೆಂಟ್ ಅನಿಸಿಲ್ಲ, ಅದಕ್ಕೋಸ್ಕರ ನಾನು ಒಳಗಡೆ ಹೋಗಿಲ್ಲ. ಸೊ ನಾನು ಹೋಗಬೇಕಾಗಿದೆ, ಇಲ್ಲಿಂದ ಒಂದು ಹಾಂಟೆಡ್ ಪ್ಲೇಸ್ ಇದೆ ಕುಲ್ದಾರ ಅಂತ, ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಫೈನಲಿ ಈ ಪಟ್ವಾವಂಕಿ ಹವೇಲಿ ನೋಡಿದ್ದಾಯಿತು. ಸೊ ಈಗ ನಾವು ಹೋಗೋಣ ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ಬೇರೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ. मिक्स फ्लेवर वाला कर दो गोला. मिक्स डालो, मिक्स फ्लेवर डालो.
कोला फ्लेवर भी डाले हो क्या? सब डाला। ಓಕೆ ಫ್ರೆಂಡ್ಸ್, ಫೈನಲಿ ಈಗ ಪಟ್ವಾಂಗ್ ಕಿ ಹವೇಲಿ ನೋಡಿದ್ದಾಯಿತು. ಸ್ವಲ್ಪ ಪಕ್ಕದಲ್ಲೇ ಒಂದು ಗೋಲಾ ಗಾಡಿ ಇತ್ತು, ಅಲ್ಲಿ ಗೋಲಾ ತಿಂದೆ. ಫ್ರೆಂಡ್ಸ್, ಈಗ ನಾನು ಹೋಗ್ತಾ ಇದ್ದೀನಿ ಇಂಡಿಯಾಸ್ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಕುಲ್ಧಾರ ನೋಡಲು. ಸೊ ಅದು ಇಲ್ಲಿಂದ 20 ಕಿಲೋಮೀಟರ್ಸಲ್ಲಿದೆ. ಅದು ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಲ್ಲಿ ತನಕ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಂಟೆಡ್ ಪ್ಲೇಸಲ್ಲಿ ಸಿಗ್ತೀನಿ ನಿಮಗೆ.